ಸೇಫ್ ಮಾಡಬೇಕು ಅಂತಲೇ ಏನೋ ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ, ಸರಿಯಾದ ನಿರ್ದೇಶನ ಇಡ್ತಾ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಎಲ್ಲೂ ಚಕಾರ ಎತ್ತಲ್ಲ. ಎಲ್ಲೋ ಒಂದು ಕಡೆ ಅನುಮಾನ ಮೂಡುತ್ತೆ, ಈ ಒಂದು ವ್ಯವಸ್ಥೆ ನಮ್ಮ ಗೃಹ ಮಂತ್ರಿಗಳ ಅಂಡರ್ ಇಲ್ಲ, ನೇರವಾಗಿ ಸಿ ಡಿ ಶಿವಣ್ಣರ ಕಂಟ್ರೋಲ್ ಇದೆ ಅಂತ ಅನುಮಾನ ಮೂಡಿಬರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈ ತನಿಖೆಯನ್ನು CBIಗೆ ವಹಿಸಬೇಕು ಅಂತ ಹಾಸನ ಜಾತ್ಯತೀತ ಜನತಾದಳ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೋರ್ಕೊಳ್ತವೆ. CBIಗೆ ವಹಿಸಬೇಕು ಅಂತ ಆಗ್ರಹವನ್ನು ಸಪಡಿಸ್ತೇವೆ. ಅದ್ರ ಜೊತೆಗೆ ಇಲ್ಲಿವರೆಗೆ ಮಾಡೋದಾದ್ರೇನು, 5 ಜನ ಮೇಲೆ ಕೇಸ್ ಕೊಡ್ತೀವಿ, ನೇರ ಆಪಾದನೆ. ಇಂತಿಂತಾರೆ ಅಂತ ಕಾರ್ತಿಕ್ ಗೌಡ, ನವೀನ್ ಗೌಡ, ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಶರತ್ ಒಬ್ಬನು ಸಹ ಅರೆಸ್ಟ್ ಮಾಡಲಿಲ್ಲ. ಕಾರಣ ಏನು? ಅವರು ಕಾಂಗ್ರೆಸ್ ಬೆಂಬಲಿಗರು ಅಂತಲ್ಲ, ಅಥವಾ CDಯನ್ನು ಹಾಸನ ಜಿಲ್ಲೆಯಾದ್ಯಂತ ಹಂಚಲಿಕ್ಕೆ ತಮ್ಮದೇ ಆದಂಥ ನೆಟ್ವರ್ಕ್ ಮೂಲಕ ಅವರು ಸಾಕಾರ ಮಾಡಿರುವಂತಲ್ಲ. ಚುನಾವಣೆ 4 ದಿನite ಅನ್ನಂಗೂ ಇವರು ಮಾಡ್ಕೊಂಡು ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಅಳಿಬೇಕು ಅಂತ ಭಾಜಪ ಮತ್ತು ಜಾತ್ಯತೀತ ಜನತಾದಳಕ್ಕೆ ಒಂದು ಮೈತ್ರಿ ಬಗ್ಗೆ ಏನಾದ್ರು ಸಹ ತಂದಿಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಇದನ್ನು ನಾವು ವಿರೋಧ ಮಾಡ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಗೊತ್ತಿತ್ತು ಎಲ್ಲರಿಗೂ 21ಗೆ ಆಗಿದ್ದಂಥದ್ದು. 20 ಚುನಾವಣೆ ಅವ್ರಿಗೆ ಏನು ಮಾಡ್ತಾಯಿದ್ರು? ಚುನಾವಣೆನೇ ನಿತ್ತ. ಚುನಾವಣೆ ಒಳಗಡೆ ಯಾವುದೇ ಅಭ್ಯರ್ಥಿ ತಪ್ಪು ಮಾಡಿದ್ರು ಅರೆಸ್ಟ್ ಮಾಡುವಂತ ಏನಿತ್ತು? ಇದ್ರು ತಾನೇ. ಚುನಾವಣೆ ಓಟ್ ಹಾಕೋರು ನಮ್ಮ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇದ್ರು ತಾನೇ. ಇಲ್ಲೋ ಒಂದು ಕಡೆ ಅನುಮಾನ ಬಿಡುತ್ತೆ, ಇವರು ಬೇಕು ಅಂತಲೇ ಹೊರಗಡೆ ಓವರಿ ಸುಮ್ಮನಿದ್ದು ಇದ್ರ ಬಗ್ಗೆ ನ್ಯಾಯ ಒದಗಿಸೋಕ್ಕೆ ಆಗದಲ್ಲೇ, ಕ್ರಮ ತೆಗೆದುಕೊಳ್ಳೋಕೆ ಆಗದಲ್ಲೇ ಪ್ರೊಲಾಂಗ್ ಮಾಡ್ತಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾರೆ. ಒಂದು ಕಡೆ 400 ಜನರ ಮೇಲೆ ಅತ್ಯಾಚಾರ ಆಗಿದೆ, ಇನ್ನೊಂದು ಕಡೆ ಪತ್ರಿಕೆಯಲ್ಲೆಲ್ಲ ಬರುತ್ತೆ 2700ಕ್ಕಿಂತಲೂ ಸಹ ಹೆಚ್ಚು ಪ್ರಕರಣಗಳು ಇದರಲ್ಲಿದ್ದಾವೆ. ಮನುಷ್ಯರ ಮೇಲೆ 2700 ಜನ ಯಾರು ಒಬ್ಬ ಮೇಂಟೈನ್ ಮಾಡೋಕ್ಕಾಗುತ್ತಾ? ಪ್ರಶ್ನೆ ನಗಂತ ವಿಚಾರ ಅಲ್ಲ. ಸತ್ಯ ನಾವು ಅನಾಲೈಸಿಸ್ ಮಾಡಬೇಕು, ಸತ್ಯನ ಅನಾಲೈಸ್ ಮಾಡಬೇಕು. ಸುಮ್ಮನೆ ಏನಾಗ್ಬಿಟ್ಟಿದೆ ಅಂತಂದರೆ, ಸಂತ್ರಸ್ತರು ಕೊಟ್ಟಿರೋ 3 ಜನ ದೂರು ಕೊಟ್ಟಿರ್ತಕ್ಕಂಥವ್ರು, ಯಾಕೆ ಅವ್ರಿಗೆ ಧೈರ್ಯ ತುಂಬಲಿಲ್ಲ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ? ಮಹಿಳಾ ಆಯೋಗದವರು ಕೇಸ್ ಕೊಡೋಕ್ಕಾಯ್ತು, ಒಂದಿಲ್ಲ ಆಸ್ತಿ ಭೇಟಿ ಕೊಟ್ರ? ಯಾರವ್ರಿಗೂ ಸಾಂತ್ವನ ಮಾಡಿರ? ಧೈರ್ಯ ತುಂಬತಕ್ಕಂಥ ಕೆಲಸ ಎಲ್ಲೋ ಒಂದು ಕಡೆ ವಿಪುಲವಾಗಿದೆ. ಅದ್ರ ಜೊತೆಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು 400 ಅಂತ ಕೊಟ್ಟಾರೆ. ಯಾರು ಇದೆ? ಅಧಿಕಾರಿಗಳ? ಅಥವಾ ನಮ್ಮ ಸಿ ಡಿ ಶಿವಣ್ಣರು ಏನಾದ್ರು ಕಳಿಸ್ಕೊಟ್ರೆ ಅವ್ರಿಗೆ ಮಾಹಿತಿಯಾ? ಇದ್ರ ಬಗ್ಗೆ ಕೂಲಂಕುಷವಾದಂಥ ತನಿಖೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.